ಸರಿ ಹಾಕಿ ಸರ್ ಅಂತ. ನಾನು ಹೋಗೋಷ್ಟರೊಳಗೆ ಸೆಡೇಷನ್ಗೆ ಹೋಗ್ಬಿಟ್ಟಿದ್ರು ಅವರು. ಅಲ್ಲಿ ತುಂಬ ತುಂಬ ನೋವಾಯ್ತು ಅವ್ರನ್ನ ಆ ಥರ ನೋಡಿ. ಒಂದು ಚಿಕ್ಕ ಹೋಪ್ ಬರ್ತಾಯಿತ್ತು. ಡಾಕ್ಟರ್ಸ್ ವೇರ್ ಸೇಯಿಂಗ್ ಸಮಥಿಂಗ್, ಒಂದು ಹೋಪ್ ಅನ್ನೋದು ಇರುತ್ತಲ್ಲ ಸರ್. ಸ್ವಲ್ಪ ತಂದು ಸಾಯಂಕಾಲ ಆಗೋಷ್ಟರೊಳಗೆ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಿದ್ದಾರೆ, ನೋಡೋಣ ಹಾಗೆ ಹೀಗೆ ಅಂತಾಯಿದ್ರು. ಆಮೇಲೆ ನಾನು ಫಸ್ಟ್ ಯಾವತ್ತೂ ನಾನು ಹಾಸ್ಪಿಟ್ಲಲ್ಲೆಲ್ಲ ಇರೋಲ್ಲ, ಯಾರೇ ಇದ್ದರೂ ಇರೋಲ್ಲ. ನನಗೆ ಹಾಸ್ಪಿಟ್ಲ್ ಅಟ್ಮಾಸ್ಫಿಯರ್ ಆಗಿ ಬರೋಲ್ಲ. ಕಾರಲ್ಲಿ ಮಲಗಿರ್ತೀನಿ ಅಂದೆ ನಾನು. ಬಟ್ ಅಲ್ಲೊಂದು ರೂಮ್ ಕೊಟ್ಟರು, ನಾನು ಅಲ್ಲಿ ರೂಮಲ್ಲೆಲ್ಲ ಇರೋಕ್ಕಾಗಲ್ಲ ಸರ್ ನನಗೆ ಅಂತ ಕಾರಿಡೋರಲ್ಲೇ ಇನ್ನೊಂದು ಫ್ಲೋರಲ್ಲಿ ಓಡಾಡ್ತಾ ಇದ್ದೆ ನಾನು. ಯಾಕೋ ರಾತ್ರಿ 3:30 ಗಂಟೆಗೆ ಒಂದು ಸತಿ ನೋಡ್ಕೊಂಬೋಣ ಅನ್ನಿಸ್ತು ನನಗೆ. 3:30 ಗಂಟೆಗೆ ಹೋದೆ ಕೆಳಗಡೆ ಕರೆಕ್ಟಾಗಿ. ಎಲ್ಲರೂ ಯಾಕೆ ಅಂದರೆ ಇಲ್ಲ ಸರ್ ನೋಡ್ಕೊಂಬಿಡ್ತೀನಿ ಅಂತ. ಅಲ್ಲಿ ಹೋಗಿ ಬಂದು ಅಷ್ಟರೊಳಗೆ ನಾನು ಹೋಗಿ ನಿಂತ್ಕೊಂಡಿದ್ದೀನಿ. ಯಾಕೋ ಮತ್ತೆ BP ಸ್ವಲ್ಪ ವೇರಿಯೇಷನ್ಸ್ ಕಾಣ್ತಾ ಇದೆ ಸರ್. ಇದು ಏನು ಅಂತ ಮತ್ತೆ ಡಾಕ್ಟ್ರು ಬಂದರು, ಎಲ್ಲ ಮಾಡೋದು. ಅಲ್ಲಿಂದ ಏನೇನೇನೇನೋ ಆಗೋಯ್ತು. ಅದಾಯಿತು, ಈ ವೇರಿಯೇಷನ್ಸ್ ಆಯಿತು, ಹಂಗಾಯಿತು ಹಿಂಗಾಯಿತು. ಆಮೇಲೆ ಅಲ್ಲೇ ಇದ್ದೆ ರೂಮಲ್ಲಿ ನಾನು. ಸೊ ನನ್ನ ಕಣ್ಣೆದುರುಗಡೆ ಎಲ್ಲ ಮೀಟರ್ಸ್ ಹಾಗೆ ಕ್ರ್ಯಾಶ್ ಆಗುತ್ತಲ್ಲ, ಟಪ 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 ಅದು ಇವತ್ತುವರೆಗೂ ಕರೆಕ್ಟಾಗಿ 6:30 6:45 ತೀರ್ಕೊಂಡಿದ್ದು. 6:30 6:40 ಮಧ್ಯದಲ್ಲಿ. ಇವತ್ತಿಗೂ ನನಗೆ 5:05 ಆದರೆ ಕಣ್ಣು ಓಪನ್ ಆಗುತ್ತೆ ಸರ್ ಬೆಳಗ್ಗೆ. ಅವತ್ತಿಂದ ಇವತ್ತುವರೆಗೂ ನಂಗೆ ಮಲ್ಗೋಕ್ಕಾಗ್ತಾಯಿಲ್ಲ. ಕರೆಕ್ಟಾಗಿ ಓಪನ್ ಆಗುತ್ತೆ. 5:15 ಆಗಂಗಿಲ್ಲ ಕಣ್ಣು ಓಪನ್ ಆಗುತ್ತೆ ನನಗೆ. ಎಷ್ಟೊತ್ತಿಗೆ ಮಲಗಿದ್ರು 4 ಗಂಟೆಗೆ ಮಲಗಿರ್ತೀನಿ, 5:30 6 ಗಂಟೆ ಕಣ್ಣು ಓಪನ್ ಆಗುತ್ತೆ. ಅದು ಇನ್ನೂ ಹೋಗೇ ಇಲ್ಲ ನನಗೆ ಮೈಂಡಿಂದ. ನನ್ನ ಕಣ್ಮುಂದೆ ನಡೆದಿದ್ದು ಸಂಡೇ. ಸೊ ಅದು ಬಂದಾಗ ಒಂಥರ ಅದು ಸಿನಿಮಾದಲ್ಲಿ ನೋಡಿದ್ವಿ, ಕೇಳಿದ್ವಿ. ನಮ್ಮ ಜೀವನದ ಮೊದಲನೇ ಅನುಭವ ಅಲ್ಲ. ಆ್ಯಂಡ್ ವರ್ಸ್ಟ್ ಅಂದರೆ ದೇವರು ಎಲ್ಲ ಕೊಟ್ಟಿರ್ತಾನೆ. ಆ ಮೂಮೆಂಟಲ್ಲಿ ಯು ಆರ್ ಸೋ ಹೆಲ್ಪ್ಲೆಸ್. ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್. ನಥಿಂಗ್ ಈಸ್ ಯೂಸ್ಫುಲ್ ದೇರ್. ಪಟ 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 ಹೋಗಿ ಹಾರ್ಟ್ ರೇಟಲ್ಲಿ ಹೋದಾಗ ಅದು 0 ಅನ್ನೋ ನಂಬರ್ ಇದೆಯಲ್ಲ ಸರ್. ನನ್ನ ಬ್ಯಾಂಕ್ ಅಕೌಂಟಲ್ಲೂ ಕೆಲವು ಟೈಮ್ ದುಡ್ಡು ಇರ್ತಾರಿಲ್ಲ, ಒಂದು ಟೈಮಲ್ಲಿ ಬರೀ 0ನೇ. ಅವತ್ತು ನನಗೆ ಜೀವನ ಹೆದರಿಕೆ ಆಗಿರಲಿಲ್ಲ. 0 ಅನ್ನೋ ವರ್ಡು, 0 ಅನ್ನೋ ನಂಬರ್ ನನಗೆ ಯಾವತ್ತೂ ಇಟ್ ಹ್ಯಾಸ್ ನೆವರ್ ಸ್ಕೇರ್ಡ್ ಮೀ. ಬಟ್ that 1 0 that came that day in the heartbeat, no, I can never forget. That was the worst thing that ever I saw in my life. ಸೆಡೇಷನಲ್ಲಿದ್ದಾರೆ, ಕರೆಕ್ಟ್. ನೋಡೋಕ್ಕೂ ಸಿಕ್ಕಲಿಲ್ಲ, ಮಾತಾಡೋಕ್ಕೂ ಸಿಕ್ಕಲಿಲ್ಲ. ಹಿಂದಿನ ದಿವಸ ಬೆಳಗ್ಗೆ ಮಾತಾಡಿದ್ದು ನಾನು. ಅದು ನೋಡಿ ನಿದ್ದೆ ಮಾಡೋಕ್ಕೆ ಹಾಕ್ತಾರೆ, ಹಾಗೆ ಹೊರಟೋಗ್ತಾರೆ, ಅವ್ರಿಗೆ ಗೊತ್ತೂ ಆಗಲ್ಲ ಅವ್ರಿಗೆ. ಸೊ ಅದು ಏನೇನೋ ಥಾಟ್ಸ್ಗಳು ತುಂಬ ದಿನ ಓದಾಡಿದ್ದೀನಿ ನಾನು ಈ ಥಾಟ್ಸಲ್ಲಿ. ಅದೆಲ್ಲ ಆದ್ಮೇಲೆ ಇವತ್ತು ಬೆಳಗ್ಗೆ ಹೇಳ್ತಾ ಅದು ಏನು ರೀ ಕರ್ಮ ನಂದು ಅಂತ. ಕರೆಕ್ಟಾಗಿ ಇವತ್ತು 4:15 ಗಂಟೆಗೆ ಎದ್ದು ಕೂತಿದ್ದೀನಿ. ಬಂತು ಅಂದರೆ ಪ್ಯಾನಿಕ್ ಆಗೋದು. ಏನೋ ತಲೆ ಕೆಟ್ಕೊಂಡು ಎಲ್ಲ ಮಾಡ್ಕೊಂಡು ಕೂತಿರ್ತೀನಿ ನಾನು. ಆಗೋದೇ ಇಲ್ಲ, ನಿದ್ದೆನೇ ಬರೋಲ್ಲ. ನೀವು ಹೊರಗಡೆ ಹೋಗಿ ಬಂದಾಗ ಯಾವತ್ತೂ ಒಂದು ನಿಮ್ಮದೊಂದು ದೃಷ್ಟಿ ತೆಗೆಯುವ ಒಂದು ಅಭ್ಯಾಸ ಇತ್ತಂತಲ್ಲ? ಹೌದು. ನಾಯಿ ಅನ್ನೋರು ಅವರು. ಹೆಂಗೆ ನಾಯಿ ಅನ್ನೋರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾಯಿ ಅಂದ್ಬಿಟ್ಟು ಕುತೂಹಲ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೆಸಿ. ಮಿಸ್ಸಿಂಗ್ ದ್ಯಾಟ್. Of course, how will I not miss? ಮನೆಗೆ ಭಾಳ ಕಡಿಮೆ ಹೋಗ್ತಾ ಇದ್ದೀರಂತ ಇತ್ತೀಚೆಗೆ? ಸಮ್ಟೈಮ್ಸ್ ಹಂಗಾಗುತ್ತೆ. ಇಲ್ಲ ಮನೆಗೆ ಹೋದರೆ ಆ ಕುರ್ಚಿ ಅವ್ರದ್ದೊಂದು ಕುತ್ಕೊಳ್ಳೋದೊಂದು ಕುರ್ಚಿ ಇದೆ ಸರ್. ಅದಕ್ಕೊಂದು ಬೇಲಿ ಒಂದು ಅಡ್ಡ ಹಾಕಿಟ್ಟಿದ್ದೀನಿ, ಯಾರು ಕೂರ್ಬಾರ್ದು ಆ ಕುರ್ಚಿ ಮೇಲೆ. ಅದ್ರ ಮೇಲೆ ಯಾವಾಗಲೂ ಇವತ್ತಿಗೆ ಅದೊಂದು ಸೇಕ್ರೆಡ್ ಇದಾಗಿದೆ. ಅದು ಹೂವು ಇಟ್ಟಿರ್ತೀವಿ ಆ ಚೇರ್ ಮೇಲೆ. ನಮ್ಮ ತಾಯಿದೊಂದು ಚಪ್ಪಲ್ ಹಾಕೋರು ಯಾವಾಗಲೂ. ಆ ಚಪ್ಪಲಿಗೆ ಒಂದು ಒಳ್ಳೆ ಪೀಠ ಮಾಡಿಸಿದ್ದೀನಿ ನಾನು. ಪೀಠ ಮಾಡಿಸಿ ಅದ್ರ ಥರ ಚೇರ್ ಹತ್ರನೇ ಇಡಿಸಿದ್ದೀನಿ ನಾವು. ಸೊ ನಂಗೆ ಯಾರು ಆ ಕುರ್ಚಿ ಮೇಲೆ ಕೂರ್ಬಾರ್ದು ಅನ್ನೋ ಕಾರಣ ಕಂಪ್ಲೀಟ್ಲಿ ರೆಡಿ ಮಾಡಿಟ್ಟೆ ಅದನ್ನು. ಸೊ ಆ ಕುರ್ಚಿ ಕಾಂಪೌಂಡೆಂಟ್ ಆದರೆ ಅಲ್ಲೊಂದು ತಲೆ ಕಾಣೋದಲ್ಲಿ ಯಾವಲ್ಲೂ ಕೂತಿರೋದು. ಅಲ್ಲಿಂದ ಹೋಗಿ ಮಾತಾಡಿಸ್ಕೊಂಡು ಎಲ್ಲರೂ ನಮ್ಮ ಮನೆಗೆ ಬರೋರೆಲ್ಲರೂ ಒಂದು ರೌಂಡು. ಸೊ ಆ ಕುರ್ಚಿ ಕಡೆ ನೋಡಿ ನಮಸ್ಕಾರ ಮಾಡಿ ಮೇಲೆ ಹೋಗ್ಬಿಟ್ರೆ ಮತ್ತೆ ಕೆಳಗೆ ಬರೋಕ್ಕಾಗಲ್ಲ ನನಗೆ. ಮೇಲೇ ಕೂತಿರ್ತೀನಿ ನಾನು, ಬರೋದೇ ಇಲ್ಲ ಕೆಳಗೆ ನಾನು. ನಮ್ಮ ತಂದೆ ಹತ್ರ ಮಾತಾಡ್ಸ್ಕೊಂಡೋಗಿ ಒಂದು ಸತಿ ಬಂದು ಹೋಗ್ತೀನಿ. ಬಟ್ ಇಲ್ಲಾಂದರೆ ನಾನು ಅದು ಸೆಟ್ಟೇ ಆಗ್ತಾಯಿಲ್ಲ ನನಗೆ. ಅದೊಂದು ಕಾರಣಕ್ಕೆ ನೋಡಿ ಡಿಸೆಂಬರಲ್ಲೂ ಸಿನಿಮಾ ಸ್ಟಾರ್ಟ್ ಆಗಬೇಕಾಗಿತ್ತು, ಅದು ನಾನು ಮಾಡಲಿಲ್ಲ. ನನಗೆ ಮೆಂಟಲಿ ಪ್ರಿಪೇರ್ ಇಲ್ಲ, ನಾನು ಬಿಟ್ಬಿಡಿ ಅಂದೆ ನನಗೆ. ಬಟ್ ಇದು ಒಂದು ಜವಾಬ್ದಾರಿ, ಬಿಗ್ ಬಾಸ್ ಅನ್ನೋದೊಂದು ಜವಾಬ್ದಾರಿ ಮಾಡಲೇಬೇಕು. ಅದಕ್ಕೋಸ್ಕರ 1 ವಾರ ಗ್ಯಾಪಲ್ಲಿ ಬಂದುಬಿಟ್ಟೆ ನಾನು. ಅವರು ನಾನು ಇನ್ನೊಂದು 2-3 ವಾರ ಬರಲ್ಲ ಅಂದ್ಕೊಂಡಿದ್ರು ಬಿಗ್ ಬಾಸಲ್ಲಿ. ಬಟ್ ನಾನು ಬಂದೆ. ಬಿಕಾಸ್ ಏನಾದರೂ ಯಾರ್ಯಾರ್ದೋ ಜೀವನ ಇದೆ ಸರ್ ಅಲ್ಲಿ, ನಾನು ಒಬ್ಬನಿದೆ ಅಲ್ವಲ್ಲ. ಅವ್ರದ್ದು ಎಲ್ಲರದ್ದು ಜೀವನ ಪಾಸ್ ಆಗಿರುತ್ತೆ ನಾನು ಬರೋ ತನಕ.
ಸೊ ಅದಕ್ಕೆ ಬಂದೆ ನಾನು, ಬಂದ್ಬಿಟ್ಟು ನಡೆಸ್ಕೊಟ್ಟೆ. ಇದರ ಜೊತೆಗೇ ಈ ಮ್ಯಾಕ್ಸ್ ಟೈಟಲ್ ಹೆಂಗೆ ನಿರ್ಧಾರ ಆಯಿತು? ಇವರು ಅನೂಪ್ ಭಂಡಾರಿ ಕೊಟ್ಟಿದ್ದು. ಓಕೆ. ಇದಕ್ಕೊಂದು ಟೈಟ್ಲ್ ಹುಡುಕ್ತಾ ಇದ್ವಿ, ಅವ್ರು ತಂದಿದ್ರು. ನಾನು ಇಲ್ಲ ಸರ್ ಮಾಸಾಗಿ ಹುಡ್ಕೊಳತ್ತಾರೆ ಹಾಗೆ ಹೀಗೆ ಅನ್ಬೇಕಾರೆ ನಾನು ನಾರ್ಮಲಿ ಅನೂಪ್ ನನ್ನ ಒಂಥರ ಸಹೋದರ ಇದ್ದಂಗೆ ಸರ್, ಎಲ್ಲ ಕೇಳ್ತಾ ಇರ್ತೀನಿ. ಅನೂಪಿಗೆ ಹೇಳ್ತೀನಿ ನಾನು, ಅನೂಪ್ ಏನಪ್ಪ ಒಂದು ಸ್ಪೆಷಾಲಿಟಿ ಅಂದರೆ ಈ ಟೈಟಲ್ಸು ಕ್ಯಾರೆಕ್ಟರ್ಗಳ ಹೆಸರಿಡೋದ್ರಲ್ಲಿ ಒಂಥರ ಎಕ್ಸ್ಟ್ರಾಡ್ನರಿ, ಏನೇನೋ ಇಡ್ತಾರೆ ಟೈಟಲ್ಗಳು. ಈ ವಿಕ್ರಾಂತ್ ರೋಣದಲ್ಲಿ ನೋಡೋಕೆ ಹೋದ್ರು ಟೈಟಲ್ಗಳು ಹಾಗೇ ಇದೆ, ಒಬ್ಬೊಬ್ಬರದ್ದು ಒಂದೊಂದು. ಬಿಲ್ಲಾರಂಗ ಭಾಷೆದಲ್ಲಂತೂ ಅದ್ಭುತವಾಗಿ ಇಟ್ಟಿದ್ದಾರೆ. ಇದನ್ನು ಕೇಳಿದಾಗ ನಾನು ಹೇಳಿದೆ ಇವ್ರ ಹೆಸರು ಹೀಗೆ ಅಂತ. ಸೊ ಅವಾಗ ಅವರು ಅರ್ಜುನ್ ಅಂತ ಇದ್ದಾಗ ಅದನ್ನು ಎಕ್ಸ್ಟೆನ್ಷನ್ ಕೊಟ್ಟರು, ಅರ್ಜುನ್ ಮಹಾಕ್ಷಯ್ ಅಂತ ಇಟ್ಬಿಟ್ಟು ಮ್ಯಾಕ್ಸ್ ಅಂತ ಹೇಳೋಣ. ಅಂಡರ್ವರ್ಲ್ಡಲ್ಲಿ ಇವ್ರಿಗೆ ಮ್ಯಾಕ್ಸ್ ಅಂತ ಕರೀತಾರೆ, ಅದನ್ನು ನೀವು ಸ್ಟೋರಿಯಲ್ಲಿ ಬಿಲ್ಡಪ್ ಮಾಡ್ಕೊಂಬಿಡಿ ಅಂತ. ಸೊ ಹಾಗೆ ಇಟ್ಕೊಂಡಾಗ ನನಗೆ ತುಂಬ ಇಷ್ಟ ಆಯ್ತು. ಅದು ಕರೆಕ್ಟ್ ಅಲ್ವಾ, ಇದು ಅದ್ಭುತವಾಗಿದೆ ಇದು ಅಂತ. ಅದನ್ನ ಇಟ್ಕೊಂಡು ಸೊ ಫಸ್ಟ್ ಅರ್ಜುನ್ ಅಂತ ಪ್ಲ್ಯಾನ್ ಮಾಡಿದ್ದೆ? ಇಲ್ಲ, ಟೈಟ್ಲ್ ಬೇರೆ ಏನೋ ಇಟ್ಕೊಂಡಿದ್ರು ಅವರು, ಅಷ್ಟು ಗಮನ ಕೊಟ್ಟಿಲ್ಲ ನಾನು. ಏನಂತ ಇಟ್ಟಿದ್ರು, ವರ್ಕಿಂಗ್ ಟೈಟ್ಲ್ ಏನೋ ಇಟ್ಕೊಂಡಿದ್ರು ಅಷ್ಟೇ. ಉಪೇಂದ್ರ ಅವ್ರದ್ದು ಸಿನಿಮಾ ಕೂಡ ಬರ್ತಾ ಇದೆ, 700 ಥಿಯೇಟರ್. ಅದನ್ನು ಕನ್ನಡಿಗರು ಡಬಲ್ ಧಮಾಕ ಅಂತ ತಿಳ್ಕೊಬೇಕಾ ಅಥವಾ 100% ಸರ್ ಕಾಂಪಿಟೇಷನ್ ತಿಳ್ಕೊಬೇಕಾ? ಹೆಂಗೆ ಸರ್ ಕಾಂಪಿಟೇಷನ್? ಓಕೆ. 5 ದಿನದ ಗ್ಯಾಪಲ್ಲಿ ಬರ್ತಾ ಇದ್ದೀವಿ. ಇತ್ತೀಚೆಗೆ ಬಂದಿರೋ ಒಂದು ಯಾವುದೋ ತೆಲುಗು ಸಿನಿಮಾ 5 ದಿನದಲ್ಲಿ ಎಷ್ಟೋ 100 ಕೋಟಿ 1000 ಕೋಟಿ ದುಡಿತು ಅಂತಾರೆ. ಎಷ್ಟು ಗ್ಯಾಪ್ ಆಯ್ತು ಅವಾಗ? ಇವಾಗ ಇನ್ನೊಂದೇನು ಅಂತಂದರೆ ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ ಇದೆ, ಜೆ ಪಿ ನಗರದಲ್ಲ ಒಂದು ಏರಿಯಾದಲ್ಲಿ ಎಷ್ಟು ಥಿಯೇಟ್ರ್ ಇದೆ, ಎಲ್ಲ ಥಿಯೇಟ್ರಿಗೂ ಅವ್ರು ಬರ್ತಾ ಇದ್ದಾರಾ? ಇಲ್ಲ ತಾನೆ. ಬರ್ದೇ ಇರೋ ಥಿಯೇಟ್ರಿಗೆ ತಮಿಳ್ ತೆಲುಗು ಹಾಕೋತಾರೆ, ಅದ್ರ ಬದಲು ಕನ್ನಡದ ಇನ್ನೊಂದು ಸಿನಿಮಾ ಬರ್ತಾ ಇದೆ. ಒಳ್ಳೇದಲ್ವಾ? ಇಡೀ ಕರ್ನಾಟಕದಲ್ಲಿ 2 ಸಿನಿಮಾ ಅಕಾಮಡೇಟ್ ಮಾಡೋಷ್ಟು ಥಿಯೇಟ್ರ್ ಇಲ್ವಾ? ಮೈಸೂರು ಹೋಗಲಿ ಯಾವುದೇ ಊರಿಗೆ ಹೋಗಲಿ ಅವ್ರು ಏನೇನು ಥಿಯೇಟ್ರ್ ಸೆಟಪ್ ಮಾಡಿದಾರೋ ಇನ್ನೂ ಖಾಲಿ ಥಿಯೇಟ್ರ್ಗಳು ತುಂಬ ಇದ್ದಾವೆ. ಆ ಥಿಯೇಟ್ರ್ಗಳಲ್ಲಿ 5 ದಿನದ ನಂತರ ನಾವು ಬರ್ತಾ ಇದ್ದೀವಿ. ಸೆಕೆಂಡು ಹಾಲಿಡೇಸಲ್ಲಿ ಬರದೆ ಇನ್ಯಾವಾಗ ಬರಬೇಕು, ನಾವು ಆಗಸ್ಟಲ್ಲಿ ಬರಬೇಕು ಅಂದ್ಕೊಂಡಿದ್ದು, ಅವ್ರು ಅಕ್ಟೋಬರ್ ಅಂತ ಅಂದ್ಕೊಂಡಿದ್ರು. ನಮ್ಮದು ಪೋಸ್ಟ್ಪೋನ್ ಆಗ್ತಾಯಿತ್ತು, ಅವ್ರದ್ದು ಪೋಸ್ಟ್ಪೋನ್ ಆಗ್ತಾಯಿತ್ತು. ನಾನು ಅವ್ರ ಮೇಲೆ ಇದ್ದಿಲ್ಲ ಸರ್. ಕೆ ಪಿ ನನ್ನ ಸ್ನೇಹಿತ ಸರ್, ಅವ್ರ ಸಿನಿಮಾ ತುಂಬ ಒಳ್ಳೇದಾಗುತ್ತೆ, ನನಗೆ ಆಸೆ ಇದೆ ಅದು. ಆ್ಯಂಡ್ ಉಪ್ಪಿ ಸರ್ ಮೇಲೆ ಭಾಳ ಗೌರವ ಇದೆ ನನಗೆ. ಇದು ಕಾಂಪಿಟೇಷನ್ ಹೆಂಗೆ ಸರ್ ಆಗುತ್ತೆ? ಅವರ ನಿರ್ದೇಶನಕ್ಕೆ ನಾವು ಕಾಯ್ತಾ ಇರ್ತೀವಿ, ಒಂದು ಮಾಡಿ ಸರ್, ಏನೊಂದು ಒಳ್ಳೆ ಸಿನಿಮಾ. ನಾನೇ ಹೇಳ್ತಾ ಇದ್ದೆ ಅವ್ರಿಗೆ, ಸರ್ ಮಾಡಿ ಸರ್ ಮಾಡಿ ಸರ್ ಅಂತ. ಸರ್ ನಾನಾ ಕಾರಣಗಳಿಗೆ ಬಂದು ಇಲ್ಲಿ ಕುತ್ಕೊಂಡ್ಬಿಡುತ್ತೆ. ಈಗ ನಾನು ಈ ಡೇಟಿಗೆ ಬಂದಿರಲಿಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಅವರಿಗೆ ದಾನು ಅವರಿಗೆ ಒಂದೇನೋ ಅಗ್ರಿಮೆಂಟ್ ಇದೆ ಯಾವುದಾದ್ರು ಕೆಲವೊಂದು 2-3 ಕಂಪ್ನಿ ಒಟ್ಟಿಗೆ. ಇದು ಬರಲಿಲ್ಲ ಅಂದರೆ, ಈ ವರ್ಷದಲ್ಲಿ ಬರಲಿಲ್ಲ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದು. ಆ್ಯಂಡ್ ಈ ಡೇಟಲ್ಲಿ ಬಿಟ್ಟರೆ ನೀವು ಜನವರಿಗೆ ಹೋಗಬೇಕು. ಜನವರಿಯಲ್ಲಿ ಸಂಕ್ರಾಂತಿ ಒಂದು ದಿವಸ ಸಿಗುತ್ತೆ, ರಜಾ ಇಲ್ಲ. ಅದು ಬಿಟ್ಟರೆ ಎಕ್ಸಾಮು, ಅದು ಬಿಟ್ಟರೆ IPL. ಯಾವಾಗ ರಿಲೀಸ್ ಮಾಡ್ಬೇಕು ನೀವು? 2 ವಾರ ಗ್ಯಾಪಲ್ಲಿ ಬರ್ಬೋದಲ್ಲ ಅಂತ ಹೇಳೋದು ಈಸಿ. ಎಲ್ಲಿದೆ ರಜೆಗಳು? ಇಂಥ ರಜದ ಪೀರಿಯಡಲ್ಲಿ ಎಲ್ಲರೂ ಫ್ರೀ ಇರ್ಬೇಕಾದ್ರೆ 2 ಸಿನಿಮಾನು ನೋಡೋಲ್ಲ ಅಂತ ನೀವು ಹೇಳೋದ? ನಾವು ಫಸ್ಟ್ ಆಫ್ ಆಲ್ 5 ದಿನ ಆದಮೇಲೆ ಬರ್ತಾ ಇದ್ದೀವಲ್ವ. 5 ದಿನದಲ್ಲಿ ಎಷ್ಟೋ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಜನ ಆ ಸಿನಿಮಾ ನೋಡಾಗಿರುತ್ತಲ್ವ. ಅದನ್ನು ನೋಡಿದ್ಮೇಲೆ ನಮ್ಮ ಸಿನಿಮಾಗೆ ಬರ್ತಾ ಇದ್ದಾರೆ. ಓಕೆ ಸರ್, ನನಗೆ ಕರ್ನಾಟಕದಲ್ಲಿ KG ರೋಡಲ್ಲಿ ಎಷ್ಟು ಥಿಯೇಟ್ರ್ ಇದೆ? ಒಂದು ಸಿನಿಮಾ ಬಂದಾಗ ಎಷ್ಟು ಸಿನಿಮಾ ಥಿಯೇಟ್ರ್ಗಳು ಖಾಲಿ ಇದೆ? ಏನು ಅದೇನು ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ತಲೆಯಲ್ಲೂ ಇಲ್ಲ, ಯಾರ ತಲೆಯಲ್ಲೂ ಇಲ್ಲ ಕಾಂಪಿಟೇಷನ್ ಅಂದ್ಬಿಟ್ಟು. ಅದು ಇನ್ನೊಂದು ದೊಡ್ಡ ಸಿನಿಮಾ, ನಮ್ಮದೊಂದು ಸಿನಿಮಾ ಅಷ್ಟೇ ಸರ್. ಸುದೀಪ್ ಅವರ ನಿರ್ದೇಶನದ ಸಿನಿಮಾ ಯಾವಾಗ ಬರುತ್ತೆ? ಬರಿತಾನೆ ಇದ್ದೀವಿ, ಕತೆನೂ ರೆಡಿ ಇರ್ತವೆ, ಏನೋ ಇಂಪ್ರೊವೈಸೇಷನ್ಸ್ ನಡೀತಾ ಇರ್ತವೆ. ಇನ್ನೇನು ಮಾಡಬೇಕು ಅನ್ನೋಷ್ಟರೊಳಗೆ ಯಾರೋ ಇನ್ನಿಬ್ಬರು ಕನಸು ಎತ್ಕೊಂಡು ನನ್ನ ಮನೆಗೆ ಬರ್ತಾರೆ, 1-2 ಸಿನಿಮಾ ಕತೆ ಬರ್ಕೊಂಡು. ಅದನ್ನು ಕೇಳಿದ ತಕ್ಷಣ ಅನ್ಸುತ್ತೆ, ಅಯ್ಯೋ ಏನು ರೀ ಮಾಡಬೇಕು ಅಂತ ನಾವು ಒಬ್ಬರೊಬ್ಬರು ಮುಖ ನೋಡ್ಕೋತೀವಿ ಕೂತ್ಕೊಂಡು. ತುಂಬ ಪ್ರೀತಿಯಿಂದ ಬರ್ಕೊಂಬಂದ್ಬಿಟ್ಟಿರ್ತಾರೆ ಕತೆನ. ಸರಿ ಹೋಗಪ್ಪ ಮಾಡು ಅನ್ಬೇಕು. ಅವಾಗ ಚೆನ್ನಾಗಿದೆ ನೀವು ಮಾಡೋದು. ಸಿನಿಮಾ ರಂಗ ಅಂತಂದ್ರೆ ಸರ್, ಈಗ ಒಬ್ಬ ಪ್ರೊಡ್ಯೂಸರ್ ಬಂದ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾನೆ ಸಿನಿಮಾ, ಮತ್ತೊಂದು ಆ ಟೈಮಲ್ಲಿ ಆಗಬೇಕಾಗತ್ತೆ. ಯಾಕಂದರೆ ಬಡ್ಡಿಯಿಂದ ತಗೊಂಬಂದಿರ್ತಾರೆ ದುಡ್ಡೆಲ್ಲ.